ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ರವೆ ವಡೆ ಮಾಡ್ತಾಯಿದ್ದೀವಿ. ರವೆ ವಡೆ, ಸಜ್ಜಿಗೆ ವಡೆ ಅಂತ ಹೇಳ್ತಾರೆ. ಇದು ಯಾವ ರೀತಿ ಮಾಡೋದಂದರೆ, ನಾನಿಲ್ಲಿ ಒಂದು 2 ಕಪ್ ಆಗುವಷ್ಟು ಬಾಂಬೆ ರವೆ ತಗೊಂಡಿದ್ದೀನಿ. ಈಗ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವ ಕಾಯಿ ಮೆಣಸು, ಹಾಗೆಯೇ ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಕೂಡ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು, ಇದು ಕೂಡ ಹಾಗೆಯೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕರಿಬೇವಿನ ಸೊಪ್ಪು. ಇದಿಷ್ಟು ಹಾಕಿದ ಮೇಲೆ ಸ್ವಲ್ಪ ಕೊಬ್ಬರಿ ತುರಿ ಅಂತ ತಗೊಂಡಿದ್ದೇನೆ. ಇದು ಹಾಕ್ಬೋದು, ಹಾಕದೆ ಕೂಡ ಇರ್ಬೋದು. ನಾನು ಸ್ವಲ್ಪ ತಗೊಂಡೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಒಂದು ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ. ಇದಿಷ್ಟು ಹಾಕಿದ ಮೇಲೆ ಸ್ವಲ್ಪ ತೆಂಗಿನೆಣ್ಣೆ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ತೆಂಗಿನೆಣ್ಣೆ ಎಲ್ಲ ಹಾಕಿದ ಮೇಲೆ ಈಗ ಎಲ್ಲವನ್ನು ಕೂಡ ಒಟ್ಟಿಗೆ ಮಿಕ್ಸ್ ಮಾಡಿಕೊಳ್ಬೇಕು. ಕೈಯಿಂದಲೇ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡ ಮೇಲೆ ಈಗ ನಾನೊಂದು 5ರಿಂದ 6 ಸ್ಪೂನ್ ಆಗುವಷ್ಟು ಮೊಸರನ್ನು ತಗೊಂಡಿದ್ದೀನಿ. ಇದನ್ನೀಗ ಇದಕ್ಕೆ ಹಾಕಿ, ಇದಾದಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಶುಂಠಿ, ಹಾಗೆಯೇ ಒಂದು ಈರುಳ್ಳಿ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು, ಇದನ್ನೀಗ ಇದಕ್ಕೆ ಹಾಕ್ತಾ ಇದ್ದೇನೆ. ಒಟ್ಟಿಗೆ ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿಕೊಡ್ಬೇಕು. ಒಳ್ಳೆ ಮಿಕ್ಸ್ ಆದಮೇಲೆ ಒಂದು 5ರಿಂದ 10 ನಿಮಿಷ ಹಾಗೆಯೇ ಮುಚ್ಚಿಡಬೇಕು ಅದನ್ನು. ಅದು ಒಳ್ಳೆ ಸೆಟ್ ಆಗ್ತದೆ. ಅದು ಮೊಸರು ಈರುಳ್ಳಿ ಎಲ್ಲ ಹಾಕಿದ್ರಿಂದ ಅದು ನೀರೆಲ್ಲ ಬಿಟ್ಟು ಒಳ್ಳೆ ಸೆಟ್ ಆಗ್ತದೆ. ಈಗ ನಾನು 5ರಿಂದ 10 ನಿಮಿಷ ಹಾಗೆಯೇ ಮುಚ್ಚಿಡ್ತೇನೆ. ಈಗ 5ರಿಂದ 10 ನಿಮಿಷ ಆಯಿತು. ನನಗೆ ಎಣ್ಣೆ ಬಿಸಿಗಿಟ್ಟಿದ್ದೇನೆ. ಇದೀಗ ಸರಿ ಬಿಸಿ ಆಗಬೇಕು ಎಣ್ಣೆ. ಈಗ ನೋಡಿ, ಇದು ಕೂಡ ಸೆಟ್ ಆಗಿದೆ, ಒಳ್ಳೆಯದು. ಇದಕ್ಕೆ ಇನ್ನು ತುಂಬ ಗಟ್ಟಿಯಾಗಿದೆ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಬೋದು ಇದಕ್ಕೆ. ಈಗ ನೋಡಿ ಬಿಸಿ ಆಗಿದೆ ಎಣ್ಣೆ, ಈಗ ಬಿಡ್ಬೋದು. ಈಗ ಚೂರು ಕೈಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಅದು ಅಲ್ಲೆಲ್ಲ ಲಟ್ಟಿಸ್ಬೇಕು, ಕೈಯಲ್ಲೇ ಲಟ್ಟಿಸಬೇಕು. ತೆಂಗಿನೆಣ್ಣೆ ಸ್ವಲ್ಪ ಹಾಕಿದ್ರೆ ಅದು ಅಂಟೋದಿಲ್ಲ. ಅದು ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಈ ಥರ ಲಟ್ಟಿಸಿ ಈಗ ಎಣ್ಣೆಗೆ ಬಿಡುವಂಥದ್ದು. ಅದು ಸರಿ ಕಾಯಬೇಕು, ಒಂದು 2ರಿಂದ 3 ನಿಮಿಷ ಸರಿ ಕಾಯಬೇಕು ಅದು ಎಣ್ಣೆಯಲ್ಲಿ. 2 ಸೈಡ್ ಕೂಡ ತಿರುಗಿಸಿ ಹಾಕಬೇಕು. ತುಂಬಾ ಸುಲಭ ಕೂಡ ಇದೆ, ಸಿಂಪಲ್ ಕೂಡ ಇದೆ. ಏನು ಜಾಸ್ತಿ ಟೈಮ್ ತಗೊಳ್ಳಲ್ಲ ಇದು ಮಾಡಲಿಕ್ಕೆ. ಕೆಲವೇ ನಿಮಿಷದಲ್ಲಿ ಮಾಡ್ಬೋದು ಇದು. ಬಿಸಿ ಬಿಸಿಯಾಗಿ ಸಂಜೆ ಹೊತ್ತಿಗೆ ಟೀ ಟೈಮ್ಗೆ ಇದನ್ನು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರ್ತದೆ. ಈಗಂತೂ ಮಳೆಗಾಲದಲ್ಲಿ ಏನಾದರೂ ಬಿಸಿ ಬಿಸಿಯಾಗಿ ಮಾಡಿ ತಿಂತಾನೆ ಇರಬೇಕಂತ ಅನ್ನಿಸ್ತದೆ. ಸೊ ಈ ಥರದ್ದೆಲ್ಲ ಸಿಂಪಲ್ ಆಗಿರುವಂಥದ್ದೆಲ್ಲ ಮಾಡಿ ತಿಂದರೆ ತುಂಬಾ ಒಳ್ಳೆ ಟೈಮ್ ಕೂಡ ಸೇವ್ ಆಗ್ತದೆ. ನೋಡಿದ್ರಲ್ಲ ಯಾವ ರೀತಿ ಮಾಡಿದೆ ಅಂತ. ತುಂಬಾ ಸಿಂಪಲ್ ಆಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಬಿಸಿ ಬಿಸಿಯಾದ ರವೆ ವಡೆ ರೆಡಿಯಾಗಿದೆ. ನಾವಂತೂ ಟೇಸ್ಟ್ ಮಾಡ್ತೀವಿ ಈಗ. ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.